ಸ್ಟ್ಯಾಚು ಗೀಚು ಏನೇನೋ ಇಲ್ಲ ಇದೆ. ಹೌದು ಇಲ್ಲೂ ಇಲ್ಲೇ ಇದ್ದಾರೆ ಸರ್. ಇಲ್ಲಿ ಬಂದ್ರೆ ನೀವು ಸರ್ ಇದು ಎಂತ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸರ್. ಶಿಕಾರಿಪುರ ತಾಲೂಕಿನ ಸುಪ್ರಸಿದ್ಧ ಪಾರ್ಕ್ ಇದು. ಇದರಲ್ಲಿ ಐತಿಹಾಸಿಕ ಪುತ್ಥಳಿಗಳ ನಿರ್ಮಾಣ ಮಾಡಿದ್ದಾರೆ. ಇದೆ ಸುಮಾರು ಇದ್ರ ವಿಸ್ತೀರ್ಣ 12.5 ಎಕರೆ ಇದೆ. ಇದರಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಮೆಗಳನ್ನು ಅಂದರೆ ಪುತ್ಥಳಿಗಳನ್ನು ನಿರ್ಮಾಣ ಮಾಡಿದ್ದು 1943ರಲ್ಲಿ 5 ಜನ ಈಸೂರಿನ 5 ಜನರನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಯಲ್ಲಿ ಅವ್ರನ್ನ ನೇಣುಗಂಬಕ್ಕೆ ಆರ್ಡರ್ ಆಗುತ್ತೆ. ಆವಾಗ 5 ಜನರನ್ನು ಇಲ್ಲಿ ಸ್ಟ್ಯಾಚು ಇಲ್ಲಿ ಈಗ ಪ್ರೆಸೆಂಟ್ ಸ್ಟ್ಯಾಚು ಮಾಡಿ ಅದೇ ಒಂದು ಬಿಂಬಿಸ್ತಕ್ಕಂಥ ಒಂದು ಚಿತ್ರಣವನ್ನು ಈ ಪಾರ್ಕ್ನಲ್ಲಿ ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಪಾರ್ಕ್ನ ವಿಶೇಷ ಏನಂತಂದರೆ ಎಲ್ಲ ಹೋರಾಟಗಾರರು ಮತ್ತು ಹಳೆಯ ಸಂಪ್ರದಾಯ ಅಂದರೆ ಹಳೆಯ ಸಂಪ್ರದಾಯದಲ್ಲಿ ಏನೇನು ನಾವು ಕುಲಕಸಬುಗಳನ್ನು ಮಾಡ್ತೇವೆ. ಏಸೂರು ಕೊಟ್ಟರು ಈಸೂರು ಬಿಡಲಾರೆವು ಎಂಬ ಈಸೂರು ಬಿಡಲಾರೆವು ಅಂದರೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವತಂತ್ರವನ್ನು ಘೋಷಿಸಿಕೊಂಡ ಏಕೈಕ ಹಳ್ಳಿ ಅಂದರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು. ಇದೇನು ಎಮ್ಮೆ ಕೋಣ ಕಟ್ಟಿ ಇದೇನೋ ಮಾಡ್ತಾ ಇದ್ದಾರೆ. ಬಾವಿಯಿಂದ ನೀರು ಹೊರ ತೆಗೆಯುತ್ತೆ. ಮಿನಿ ಕಟ್ಟಿ ಅಲ್ಲಿ ಗಡಿಗಡಿ ಇದೆ. ಅದನ್ನ ನೀರು ಎತ್ತೋದ ಮೂಲಕ ನಾವು ಜಮೀನಿಗೆ ಹಾಯಿಸ್ತಾ ಇದ್ರು ಹಿಂದಿನ. ಈ ಪುತ್ಥಳಿಗಳು ಎಷ್ಟು ನೈಜವಾಗಿದೆಯಲ್ಲ, ಅವರ ಏನು ಶ್ರಮವನ್ನು ಸಹ ಬಿಂಬ ಮಾಡ್ತಾ ಇದ್ದಾವೆ. ಶ್ಲಾಘನೀಯ. ಇವು ನೋಡಿ ಕೊಟ್ಟ ಕೊಳ್ಳಂಗಡ ಇರ್ಬೋದು, ಅದ್ರ ಕಣ್ಣಲ್ಲಿರತಕ್ಕಂತಹ ಒಂದು ರೀತಿ, ಯಾಕಂದ್ರೆ ಭಾರ ತೆಗಿತಾ ಇದ್ದೀನಿ ಅನ್ನೋ ಒಂದು ಎಕ್ಸ್ಪ್ರೆಷನ್ನು ಈ ಆಕೃತಿಗಳಲ್ಲೂ ಸಹ ಸ್ಪಷ್ಟವಾಗಿ ಬಿಂಬ ಮಾಡಿದೆ. ಅದ್ರ ಜೊತೆಗೆ ನೊಗ ಮತ್ತೆ ಅದ್ರ ಪಟಗಾಣಿ ಹಗ್ಗ ಅದನ್ನ ನೈಜವಾಗಿ ಒಂದು ವ್ಯಕ್ತಪಡಿಸುವಂತ. ಸರ್ ಈಗೆಲ್ಲ ಇದೆಯಾ ನೊಗ ಹಗ್ಗ ರಂಟಿ ಕುಂಟಿ ಎಲ್ಲ? ತಂತ್ರಜ್ಞಾನ ಬಂದ ನಂತರ ಎತ್ತುಗಳೆಲ್ಲ ನಶಿಸಿಲ್ಲ ಸಂಪೂರ್ಣವಾಗಿ. ಎಲ್ಲ ರೈತರ ಮನೆಗಳು ಇಟ್ಕೊಂಡಿರ್ತಾರೆ. ಆದರೆ ಈ ಏನು ಟ್ಯಾಕ್ಟ್ರಿ ಟಿಲ್ಲರು ಹೊಸ ಹೊಸ ತಂತ್ರಜ್ಞಾನಗಳು ಬಂದಂಗೆ ಕಡಿಮೆ ಆಗ್ತದೆ ಅಂತ ಹೇಳ್ಬೋದು. ಸರ್ ನಮ್ಗೆ ಗೊತ್ತಿದೆ, ನಾವು ನೋಡ್ತಾ ಇರಬೇಕಾದ್ರೆ ನಿಮ್ಮ ಬಗ್ಗೆ ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು, ಸರ್ ಮನೆಯಲ್ಲಿ ಇಂಥದ್ದು ಆರ್ಥಿಕವಾಗಿ ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಮತ್ತು ಅವರು ಒಂದಿಷ್ಟು ಸ್ಥಳೀಯವಾದ ಹಬ್ಬಗಳಿಗೆ ಅವ್ರ ಮನೆಗಳಲ್ಲಿ ಎತ್ತು ಹೋರಿಗಳಿಗೆ ವಿಭಿನ್ನವಾಗಿ ಪೂಜೆಗಳನ್ನೆಲ್ಲ ಸಲ್ಲಿಸ್ತಾರೆ. ಆಮೇಲೆ ಅದಕ್ಕೆಲ್ಲ ಅವರು ಫ್ಯಾಮಿಲಿಯಲ್ಲಿ ಹೆಸರಿದೆ ಅಂತ ಹೇಳ್ಬಿಟ್ಟು. ಹೌದೌದು. ಇನ್ನೊಂದು ಏನು ಹೇಳ್ಬೇಕಂದ್ರೆ ನಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಕೃಷಿ ಕುಟುಂಬದಲ್ಲಿ ಮೂಲ ನಮಗೆ ಆಸ್ತಿ ಅಂದರೆ 2 ಹೆಗಲುಗಳು ಅಂದರೆ ಬಸವಣ್ಣ ಅಂದರೆ ಎತ್ತುಗಳು. ನಾವು ಸಹ ಎತ್ತುಗಳನ್ನು ಸಾಕಿ ಸಲಿವಿ. ನಮ್ಮ ತಂದೆಯವರು ಎತ್ತಿನ ಬಗ್ಗೆ ಭಾಳ ಒಲವು, ಮಕ್ಕಳಿಗಿಂತಲೂ ಹೆಚ್ಚು ಎತ್ತುಗಳ ಬಗ್ಗೆ ಭಾಳ ಒಲವು ಕೊಟ್ಟು ಬೆಳೆಸಿದ್ರು. ಈ ರೀತಿಯಾದ ಪುತ್ಥಳಿಯನ್ನ ಮನೆಯಲ್ಲಿ ದೇವಸ್ಥಾನ ಮಾಡಿದ್ದೀರಿ ಅಂತ ಕೇಳ್ಪಟ್ಟೆ. ನಮ್ಮ ಮನೆಯಲ್ಲಿ ಒಂದು ಸರ್ದಾರ್ ಅನ್ನೋ ಒಂದು ಹೋರಿ ಇತ್ತು. ಅದು ನಮ್ಮ ಮನೆಯಲ್ಲಿ 12 ವರ್ಷಗಳ ಕಾಲ ನಮ್ಮ ಮನೆಯಲ್ಲಿದ್ದು ನಮ್ಮ ಮನೆಯ ಹೆಸರನ್ನ, ನಮ್ಮ ಊರಿನ ಹೆಸರನ್ನ, ನಮ್ಮ ತಾಲೂಕಿನ ಹೆಸರನ್ನ ಅದು ಪ್ರತಿಬಿಂಬಿಸ್ತು. ಈ ಗ್ರಾಮೀಣ ಕ್ರೀಡೆ ಅಂದರೆ ಹೋರಿ ಹಬ್ಬ ಒಂದು ಕ್ರೀಡೆಯಲ್ಲಿ ಅದು ಎಲ್ಲ ಕಡೆಗೂ ಪ್ರಥಮ ದ್ವಿತೀಯ ಬಹುಮಾನ ತಗೊಂಡಿರೋದ್ರಿಂದ ಎಲ್ಲ ಕಡೆಗೂ ಅದನ್ನು ಹೆಸರು ಮಾಡ್ತದು. ಕಮ್ಮನಹಳ್ಳಿ ಸರ್ದಾರ್ ಅಂತ ಹೆಸರು ಮಾಡ್ತು. ಅದನ್ನು ನಾವೇನು ಮಾಡಿದ್ವಿ, ಅದನ್ನು ಮರಿಬಾರ್ದು, ಅದನ್ನು ನೆನಪಿರಲಿ ಅಂತ ಹೇಳಿ ಮನೆಯ ಮುಂದೆ ನಮ್ಮ ಮನೆಯ ಬಲಭಾಗದಲ್ಲಿ ಆ ಒಂದು ಸರ್ದಾರ್ ಅನ್ನೋ ಒಂದು ಹೋರಿಯ ಎತ್ತಿನ ಸ್ಟ್ಯಾಚ್ಯೂವನ್ನು ಮಾಡಿ ನಾವು ದಿನ ಬೆಳಗ್ಗೆ ಎದ್ರೆ ಅದನ್ನು ನಮ್ಮ ಬಸವಣ್ಣನ ನಮ್ಮ ಮುಖವನ್ನು ನೋಡ್ತಾ ಇದ್ದೀವಿ. ಎಲ್ಲ ಕೆಲಸಗಳು ಯಶಸ್ವಿ ಆಗ್ತದೆ. ಏನು ಸರ್ ಡೊಳ್ಳು ಕುಣಿತ ಅಂತ. ಇದು ಹಳ್ಳಿಗಳಲ್ಲಿ ಗಂಡು ಮೆಟ್ಟಿದ ನಾಡಿನ ಹಳ್ಳಿಗಳಲ್ಲಿ ಆಡ್ತಕ್ಕಂಥ ಒಂದು ಕ್ರೀಡೆ. ಇದು ಡೊಳ್ಳಿನ ನಾದದ ಜೊತೆಗೆ ಒಂದು ಕಂಸಾಳೆ ಇದನ್ನ ಬೆಂಬಿಸ್ತಕ್ಕಂಥ ಒಂದು ಸ್ಟ್ಯಾಚ್ಯೂ ಸರ್ ಇವು ಪುತ್ಥಳಿಗಳು. ಫಸ್ಟಲ್ಲಿ ಜಮೀನಲ್ಲಿ ಅಲ್ಲಿ ಕುಂಟೆಯಲ್ಲಿ ಇದು ಬೀಜಗಳನ್ನೆಲ್ಲ ಬಿತ್ತನೆ ಮಾಡ್ಕೊಂತ ಹೋಗ್ತಾರೆ. ಫಸ್ಟ್ ಅದರ 2 ಎತ್ತು ಜೊತೆ ಅವರು ಹಿಂದ್ಗಡೆ ಲೇಡಿ ಇದ್ದಾರೆ, ಅವರು ಅದರಲ್ಲಿ ಬೀಜ ಎಲ್ಲ ಹಾಕೊಂತ ಗೆರೆ ಹೊಡ್ಕೊಂತ ಬೀಜ ಹಾಕೊಂತ ಹೋಗ್ತಾರೆ. ಇವರು ಅದನ್ನ ಲೆವೆಲ್ ಮಾಡ್ಕೊಂತ ಹಿಂದಿಂದ ಇವ್ರು ಹೋಗ್ತಾರೆ. ಅಲ್ಲಿ ಅದು ಇದು 2 ಮೇಂಟೈನ್ ಆಗುತ್ತೆ. ಹಂಗೆ ಬೀಜನು ಬಿತ್ತಿದಂಗೆ ಆಗುತ್ತೆ, ಅದನ್ನು ಮುಚ್ಚಿದಂಗೂ ಆಗಿಬಿಡುತ್ತೆ. ಅಂತಕ್ಕಂಥದ್ದಂದ್ರೆ ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕವಾಗಿ ಈ ಹುಲ್ಲುಗಳನ್ನು ತುಳಿಸ್ತಾ ಇದ್ರು. ಅಂದರೆ ರಾಗಿ ಆಗಲಿ ಭತ್ತದ ಹುಲ್ಲುಗಳನ್ನು ದನಗಳನ್ನು ಕಟ್ಟಿಕೊಂಡು ತುಳಿಸ್ತಾ ಇರೋದ್ರಿಂದ ಅವು ಉದುರುತ್ತಿದ್ವು. ಅದನ್ನು ಈ ಒಬ್ಬ ರೈತ ಏನು ಮಾಡ್ತಿದ್ದ, ಕಾಳು ಉದುರುದ್ರಂಗೆ ಭತ್ತವನ್ನು ಮೇಲೆ ಹುಲ್ಲುಗಳನ್ನು ಮೇಲೆ ಕೆತ್ತದ ಇದ್ದ. ಈಗೆಲ್ಲ ಟ್ರ್ಯಾಕ್ಟರ್ಗಳು ಬಂದ ನಂತರ, ಮಿಷನರಿ ಬಂದ ನಂತರ ಈ ಒಂದು ಪದ್ಧತಿ ನಶಿಸಿದೆ ಅಂತ ಹೇಳ್ಬೋದು. ಅಂದರೆ ಇದ್ರ ಹಿಂದ್ಗಡೆ ಏನಾದರೂ ಬುಲ್ಡೇಸರ್ ಏನಿರುತ್ತದ? ಏನಿಲ್ಲ ಸರ್, ಏನಿಲ್ಲ. ಕಾಲಲ್ಲೇ ತುಳಿಯೋದು? ಹೌದೌದು, ಕಾಲಲ್ಲೇ ತುಳಿದು ಭತ್ತದಿಂದ ಹುಲ್ಲಿನಿಂದ ಭತ್ತದ ಕಾಳುಗಳನ್ನು ಬೇರ್ಪಡಿಸುವಂತ. ಯಾವುದೇ ರೀತಿ ಮಷಿನ್ ಎಲ್ಲ ಏನೂ ಇಲ್ಲ? ಯಾವುದೇ ಮೆಷಿನರಿ ಇಲ್ಲ ಸರ್. ಓಕೆ. ಆಮೇಲೆ ಆ ಕಡೆ ಅದನ್ನ ಈಗೇನು ಆಗ್ಬಿಟ್ಟಕ್ಕಂಥ ಕಾಳುಗಳನ್ನು ದುಂಡು ಮಾಡಿಬಿಟ್ಟು, ಅವಾಗ ಫ್ಯಾನ್ಗಳಿರಲಿಲ್ಲ, ಕಾಳಿಯ ಪದ್ಧತಿ ಅಂತ ಈ ಥರ ಶೇಖರಣೆ ಮಾಡಿ ರೈತರು ಬುಟ್ಟಿಯಲ್ಲಿ ಮರದಲ್ಲಿ ಏನು ಮಾಡ್ತಿದ್ರು, ಮೇಲಿಂದ ತೂರಿದಾಗ ಅವು ಕಾಳುಗಳನ್ನು ಬೇರ್ಪಡಿಸ್ತಾ ಇದ್ರು.
ಅಲ್ಲಿನ ಹೆಣ್ಮಕ್ಳುಗಳು ಅದನ್ನೆಲ್ಲ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಕ್ಕಂಥ ಒಂದು ಪುತ್ಥಳಿಗಳು. ಮಾಡಿ ತುಂಬಿ ಮನೆಗೆ ಬೇಕಾದಷ್ಟು ಅಥವಾ ಮಾರ್ಕೆಟಿಗೆ ಬೇಕಾದಷ್ಟು ಅದು ಶಿಕಾರಿಪುರದ ಐತಿಹಾಸಿಕ ಹೋರಾಟದ ಒಂದು ಪ್ರತಿಮೆಗಳನ್ನು ಇಲ್ಲಿ ಮಾಡಲಾಗಿದೆ. ನೀವು ನೋಡ್ಬೋದು ಹಿಂದೆ ಕಣ್ಣಿಗೆ ಕಾಣುವಷ್ಟು ದೂರ ಎತ್ತಿನ ಗಾಡಿಗಳಲ್ಲಿ ಇದನ್ನು ಕಟ್ಕೊಂಡು ಮುಂದಿರತಕ್ಕಂಥ ನೇತಾರರಿಗೆ ಆ ಸಪೋರ್ಟನ್ನು ಕೊಟ್ಕೊಂಡು ಜನ ಸಾಗರವಾಗಿ ಅವರನ್ನು ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ರೀತಿಯಾಗಿ ಹಲವಾರು ಕೃಷಿ ವಿಚಾರದ ಹೋರಾಟಗಳು ಇಲ್ಲಿ ನಡೆದಿವೆ. ಇದೆಂತ ದೊಣ್ಣೆ ಗಿಣ್ಣೆಲ್ಲ ಇಟ್ಕೊಂಡು ಹೊರಟಿದ್ದಾರೆ. ಆಯುಧಗಳು ಸರ್, ರೈತರ ಆಯುಧಗಳು. ಓಹೋ. ಎತ್ತಿನ ಗಾಡಿ ಮೇಲೆ ಹೋಗ್ತಾ ಇದೆ. ಹೌದು. ನಮಸ್ತೆ ಸರ್. ನಿಮ್ಮ ಪರಿಚಯ? ನಾನು ಇಲ್ಲಿ ಸ್ಟಾಫು ಸರ್, ನರ್ಸಿಂಗ್ ಸ್ಟಾಫು. ಅಲ್ಲಿ ಜನರಲ್ ಹಾಸ್ಪಿಟ್ಲ್ ಶಿಕಾರಿಪುರದಲ್ಲಿ ಕೆಲಸ ಮಾಡ್ತೀನಿ. ಬಟ್ ಇವಾಗ ನಮಗೆ ಒಂದು ವಾರದಲ್ಲಿ ಒಂದೊಂದು ದಿನ ಆಫ್ ಇರುತ್ತೆ. ಸೊ ಬಿಡುವಿನ ವೇಳೆಯಲ್ಲಿ ಸುಮ್ಮನೆ ಹೀಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಇಲ್ಲೆಲ್ಲ ನೋಡಿದರೆ ತುಂಬ ಚೆನ್ನಾಗಿದೆ ಸರ್. ಈಗ ಮಕ್ಕಳನ್ನೆಲ್ಲ ಸಂಡೇ ಆ ಥರದ್ದೆಲ್ಲ ಕರ್ಕೊಂಡು ಬಂದು ಇಲ್ಲಿ ತೋರಿಸ್ಕೊಂಡು ಹೋಗ್ಬೋದು ಸರ್. ಚೆನ್ನಾಗಿದೆ, ಒಂದಿನ ನೋಡ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ ಸರ್. ನೀವಿಲ್ಲ ಸ್ಥಳೀಯರ? ಸ್ಥಳೀಯರಂತ ಹೌದು ಸರ್. ಇದರಲ್ಲಿ ಹಾಗೆ ಬಂದು ಹೋಗ್ತೀವಿ ಅಷ್ಟೇ. ನೋಡಿರಲಿಲ್ಲ ನಾನು ಸುಮಾರು ದಿನ ಆಯ್ತು. ತುಂಬ ಚೆನ್ನಾಗಿದೆ. ಆ ಕಾರಣಕ್ಕಾಗಿ ಮಕ್ಕಳುಗಳನ್ನ ಕರೆದು ಬಂದು ಆರಾಮಾಗಿ ಒಂದಿನ ಸ್ಪೆಂಡ್ ಮಾಡಿ ಹೋಗ್ಬೋದು ಸರ್. ಅವ್ರಿಗೂ ಖುಷಿ ಆಗುತ್ತೆ. ಚೆನ್ನಾಗಿದೆ ಸರ್. ನೀಟಾಗಿ ಸರ್ಕಾರ ಮೇಂಟೆನೆನ್ಸ್ ಮಾಡಿದೆ, ಸೇಫ್ಟಿ ಕೂಡ ಇದೆ, ಹೆಣ್ಮಕ್ಳು ಸಹ ಬಂದು ಹೋಗ್ಬೋದು. ನೋಡ್ಬೋದು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.